ಭಾಗ 9ಕ್ಕೆ ಸ್ವಾಗತ. 1380 ರಲ್ಲಿ ಚಾರ್ಲ್ಸ್ ವಿ ಮತ್ತು ಡು ಗೆಸ್ಕ್ಲಿನ್ ಅವರ ಮರಣದ ನಂತರ, ಫ್ರಾನ್ಸ್ ತನ್ನ ಪ್ರಮುಖ ನಾಯಕತ್ವ ಮತ್ತು ಯುದ್ಧದಲ್ಲಿ ಒಟ್ಟಾರೆ ಆವೇಗವನ್ನು ಕಳೆದುಕೊಂಡಿತು. ಚಾರ್ಲ್ಸ್ ವಿ ತನ್ನ ತಂದೆಯ ನಂತರ 11ನೇ ವಯಸ್ಸಿನಲ್ಲಿ ಫ್ರಾನ್ಸ್ನ ರಾಜನಾದನು, ಮತ್ತು ಅವನ ಚಿಕ್ಕಪ್ಪನ ನೇತೃತ್ವದಲ್ಲಿ ಅವರನ್ನು ರಾಜಪ್ರಭುತ್ವದ ಅಡಿಯಲ್ಲಿ ಇರಿಸಲಾಯಿತು. ಅವರು ಸುಮಾರು 1388 ರವರೆಗೆ ಸರ್ಕಾರಿ ವ್ಯವಹಾರಗಳ ಮೇಲೆ ಪರಿಣಾಮಕಾರಿ ಹಿಡಿತವನ್ನು ನಿರ್ವಹಿಸುತ್ತಿದ್ದರು. ಚಾರ್ಲ್ಸ್ ರಾಯಲ್ ಬಹುಮತವನ್ನು ಸಾಧಿಸಿದ ನಂತರ ಫ್ರಾನ್ಸ್ ವ್ಯಾಪಕ ವಿನಾಶ, ಪ್ಲೇಗ್ ಮತ್ತು ಆರ್ಥಿಕ ಹಿಂಜರಿತವನ್ನು ಎದುರಿಸುತ್ತಿರುವಾಗ, ಹೆಚ್ಚಿನ ತೆರಿಗೆಯು ಫ್ರೆಂಚ್ ರೈತರು ಮತ್ತು ನಗರ ಸಮುದಾಯಗಳ ಮೇಲೆ ಭಾರೀ ಹೊರೆಯನ್ನು ಹಾಕಿತು. ಇಂಗ್ಲೆಂಡ್ ವಿರುದ್ಧದ ಯುದ್ಧದ ಪ್ರಯತ್ನವು ಹೆಚ್ಚಾಗಿ ರಾಜಮನೆತನದ ತೆರಿಗೆಯ ಮೇಲೆ ಅವಲಂಬಿತವಾಗಿದೆ, ಆದರೆ 1382 ರಲ್ಲಿ ಹರೆಲ್ಲೆ ಮತ್ತು ಮೈಲೋಟಿನ್ ದಂಗೆಗಳಲ್ಲಿ ಪ್ರದರ್ಶಿಸಿದಂತೆ ಜನಸಂಖ್ಯೆಯು ಹೆಚ್ಚು ಪಾವತಿಸಲು ಇಷ್ಟವಿರಲಿಲ್ಲ. ಚಾರ್ಲ್ಸ್ ವಿ ತನ್ನ ಮರಣದಂಡನೆಯಲ್ಲಿ ಈ ತೆರಿಗೆಗಳನ್ನು ರದ್ದುಗೊಳಿಸಿದನು, ಆದರೆ ನಂತರದ ಪ್ರಯತ್ನಗಳು ಅವರನ್ನು ಮರುಸ್ಥಾಪಿಸಲು ಫ್ರೆಂಚ್ ಸರ್ಕಾರ ಮತ್ತು ಜನರ ನಡುವೆ ಹಗೆತನವನ್ನು ಪ್ರಚೋದಿಸಿತು. ಫ್ರೆಂಚ್ ರಾಜನ ಚಿಕ್ಕಪ್ಪ, ಬರ್ಗಂಡಿಯ ಫಿಲಿಪ್ II, ಇಂಗ್ಲೆಂಡ್ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನಿಸಲು 1386 ರ ಬೇಸಿಗೆ ಮತ್ತು ಶರತ್ಕಾಲದಲ್ಲಿ 1386 ರ ಬೇಸಿಗೆಯಲ್ಲಿ ಮತ್ತು ಶರತ್ಕಾಲದಲ್ಲಿ ಝೀಲಿಯಾನ್ ಪಟ್ಟಣದ ಸ್ಲೂಯಿಸ್ ಬಳಿ ಬರ್ಗುಂಡಿಯನ್ ಫ್ರೆಂಚ್ ಸೈನ್ಯ ಮತ್ತು 1200 ಹಡಗುಗಳ ನೌಕಾಪಡೆಯನ್ನು ಒಟ್ಟುಗೂಡಿಸಿದರು, ಆದರೆ ಈ ಸಾಹಸವು ವಿಫಲವಾಯಿತು. ಆದಾಗ್ಯೂ, ಫಿಲಿಪ್ ಅವರ ಸಹೋದರ ಜಾನ್ ಆಫ್ ಬೆರ್ರಿ ಉದ್ದೇಶಪೂರ್ವಕವಾಗಿ ತಡವಾಗಿ ಕಾಣಿಸಿಕೊಂಡರು, ಆದ್ದರಿಂದ ಶರತ್ಕಾಲದ ಹವಾಮಾನವು ಫ್ಲೀಟ್ ಅನ್ನು ತೊರೆಯದಂತೆ ತಡೆಯಿತು ಮತ್ತು ಆಕ್ರಮಣಕಾರಿ ಸೈನ್ಯವು ಮತ್ತೆ ಚದುರಿಹೋಯಿತು. ತೆರಿಗೆಗಳು ಮತ್ತು ಆದಾಯವನ್ನು ಹೆಚ್ಚಿಸುವಲ್ಲಿನ ತೊಂದರೆಗಳು ಇಂಗ್ಲಿಷರ ವಿರುದ್ಧ ಹೋರಾಡುವ ಫ್ರೆಂಚ್ ಸಾಮರ್ಥ್ಯವನ್ನು ಅಡ್ಡಿಪಡಿಸಿದವು. ಈ ಹಂತದಲ್ಲಿ, ಯುದ್ಧದ ವೇಗವು ಹೆಚ್ಚಾಗಿ ನಿಧಾನವಾಯಿತು, ಮತ್ತು ಎರಡೂ ರಾಷ್ಟ್ರಗಳು ಮುಖ್ಯವಾಗಿ ಪ್ರಾಕ್ಸಿ ಯುದ್ಧಗಳ ಮೂಲಕ ಹೋರಾಡುವುದನ್ನು ಕಂಡುಕೊಂಡವು. ಉದಾಹರಣೆಗೆ 1383 ರಿಂದ 1385 ಪೋರ್ಚುಗೀಸ್ ಇಂಟರ್ರೆಗ್ನಮ್. ಇಂಗ್ಲಿಷರಿಂದ ಬೆಂಬಲಿತವಾದ ಪೋರ್ಚುಗಲ್ ಸಾಮ್ರಾಜ್ಯದ ಸ್ವಾತಂತ್ರ್ಯ ಪಕ್ಷವು ಪೋರ್ಚುಗೀಸ್ ಸಿಂಹಾಸನಕ್ಕೆ ಕ್ಯಾಸ್ಟೈಲ್ ರಾಜನ ಹಕ್ಕು ಬೆಂಬಲಿಗರ ವಿರುದ್ಧ ಗೆದ್ದಿತು, ಅವರು ಫ್ರೆಂಚ್ನಿಂದ ಬೆಂಬಲಿತರಾಗಿದ್ದರು. ಎರಡನೇ ಶಾಂತಿ, 1389 ರಿಂದ 1415. ಯುದ್ಧವು ಆಯಿತು. ಯುದ್ಧದ ಪ್ರಯತ್ನಕ್ಕೆ ಅಗತ್ಯವಾದ ಹೆಚ್ಚಿನ ತೆರಿಗೆಗಳಿಂದಾಗಿ ಇಂಗ್ಲಿಷ್ ಸಾರ್ವಜನಿಕರಲ್ಲಿ ಹೆಚ್ಚು ಜನಪ್ರಿಯವಾಗಲಿಲ್ಲ. ಈ ತೆರಿಗೆಗಳನ್ನು ರೈತರ ದಂಗೆಗೆ ಒಂದು ಕಾರಣವೆಂದು ಪರಿಗಣಿಸಲಾಗಿದೆ. ರಿಚರ್ಡ್ II ರ ಯುದ್ಧದ ಬಗ್ಗೆ ಉದಾಸೀನತೆ ಮತ್ತು ಆಯ್ದ ಕೆಲವು ನಿಕಟ ಸ್ನೇಹಿತರು ಮತ್ತು ಸಲಹೆಗಾರರನ್ನು ಆದ್ಯತೆಯ ಉಪಚಾರದೊಂದಿಗೆ ಅವರ ಚಿಕ್ಕಪ್ಪರಲ್ಲಿ ಒಬ್ಬರನ್ನು ಒಳಗೊಂಡಿರುವ ಪ್ರಭುಗಳ ಒಕ್ಕೂಟವನ್ನು ಕೋಪಗೊಳಿಸಿತು. ಲಾರ್ಡ್ಸ್ ಅಪೀಲೆಂಟ್ ಎಂದು ಕರೆಯಲ್ಪಡುವ ಈ ಗುಂಪು, ದಯೆಯಿಲ್ಲದ ಸಂಸತ್ತಿನಲ್ಲಿ ರಿಚರ್ಡ್ನ 5 ಸಲಹೆಗಾರರು ಮತ್ತು ಸ್ನೇಹಿತರ ವಿರುದ್ಧ ದೇಶದ್ರೋಹದ ಆರೋಪಗಳನ್ನು ಹೊರಿಸುವಲ್ಲಿ ಯಶಸ್ವಿಯಾಯಿತು. ಲಾರ್ಡ್ಸ್ ಅಪೀಲೆಂಟ್ 1388 ರಲ್ಲಿ ಕೌನ್ಸಿಲ್ನ ನಿಯಂತ್ರಣವನ್ನು ಪಡೆಯಲು ಸಾಧ್ಯವಾಯಿತು, ಆದರೆ ಫ್ರಾನ್ಸ್ನಲ್ಲಿ ಯುದ್ಧವನ್ನು ಪುನರುಜ್ಜೀವನಗೊಳಿಸಲು ವಿಫಲರಾದರು. ಇಚ್ಛೆಯಿದ್ದರೂ, ಸೈನ್ಯಕ್ಕೆ ಪಾವತಿಸಲು ಹಣದ ಕೊರತೆಯಿತ್ತು, ಆದ್ದರಿಂದ 1388 ರ ಶರತ್ಕಾಲದಲ್ಲಿ ಕೌನ್ಸಿಲ್ ಫ್ರೆಂಚ್ ಕಿರೀಟದೊಂದಿಗೆ ಮಾತುಕತೆಗಳನ್ನು ಪುನರಾರಂಭಿಸಲು ಒಪ್ಪಿಕೊಂಡಿತು. ಜೂನ್ 18, 1389 ರಂದು ಲ್ಯುಲಿಂಗ್ಹೆಮ್ನ 3 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. 1389 ರಲ್ಲಿ, ರಿಚರ್ಡ್ ಅವರ ಚಿಕ್ಕಪ್ಪ ಮತ್ತು ಬೆಂಬಲಿಗರಾದ ಜಾನ್ ಆಫ್ ಗೌಂಟ್ ಸ್ಪೇನ್ನಿಂದ ಹಿಂದಿರುಗಿದರು ಮತ್ತು ರಿಚರ್ಡ್ 1397 ರವರೆಗೆ ತನ್ನ ಅಧಿಕಾರವನ್ನು ಕ್ರಮೇಣ ಪುನರ್ನಿರ್ಮಿಸಲು ಸಾಧ್ಯವಾಯಿತು. ಅವನು ತನ್ನ ಅಧಿಕಾರವನ್ನು ಪುನಃಸ್ಥಾಪಿಸಿದನು ಮತ್ತು ಲಾರ್ಡ್ಸ್ ಮೇಲ್ಮನವಿಯಲ್ಲಿ ಪ್ರಮುಖ ಮೂವರನ್ನು ನಾಶಪಡಿಸಿದನು. 1399 ರಲ್ಲಿ, ಜಾನ್ ಆಫ್ ಗೌಂಟ್ ನಿಧನರಾದ ನಂತರ, ರಿಚರ್ಡ್ II ಗೌಂಟ್ ಅವರ ಮಗನಾದ ಬೋಲಿಂಗ್ಬ್ರೋಕ್ನ ಗಡಿಪಾರು ಹೆನ್ರಿಯನ್ನು ಆನುವಂಶಿಕವಾಗಿ ಕಳೆದುಕೊಂಡರು. ಬೋಲಿಂಗ್ಬ್ರೋಕ್ ತನ್ನ ಬೆಂಬಲಿಗರೊಂದಿಗೆ ಇಂಗ್ಲೆಂಡ್ಗೆ ಹಿಂದಿರುಗಿದನು, ರಿಚರ್ಡ್ನನ್ನು ಪದಚ್ಯುತಗೊಳಿಸಿದನು ಮತ್ತು ಸ್ವತಃ ಹೆನ್ರಿ IV ಪಟ್ಟವನ್ನು ಅಲಂಕರಿಸಿದನು. ಸ್ಕಾಟ್ಲ್ಯಾಂಡ್ನಲ್ಲಿ, ಇಂಗ್ಲಿಷ್ ಆಡಳಿತ ಬದಲಾವಣೆಯಿಂದ ತಂದ ಸಮಸ್ಯೆಗಳು 1402 ರಲ್ಲಿ ಆಕ್ರಮಣದಿಂದ ಮತ್ತು ಹೊಮಿಲ್ಡನ್ ಹಿಲ್ ಕದನದಲ್ಲಿ ಸ್ಕಾಟಿಷ್ ಸೇನೆಯ ಸೋಲಿನಿಂದ ಎದುರಿಸಲ್ಪಟ್ಟ ಗಡಿ ದಾಳಿಗಳನ್ನು ಪ್ರೇರೇಪಿಸಿತು. ಹೆನ್ರಿ ಮತ್ತು ಹೆನ್ರಿ ಪರ್ಸಿ, ಮೊದಲನೇ ನಡುವಿನ ಕೊಳ್ಳೆಗಳ ಬಗ್ಗೆ ವಿವಾದ ಅರ್ಲ್ ಆಫ್ ನಾರ್ಥಂಬರ್ಲ್ಯಾಂಡ್, ಉತ್ತರ ಇಂಗ್ಲೆಂಡ್ನ ನಿಯಂತ್ರಣಕ್ಕಾಗಿ ಇಬ್ಬರ ನಡುವೆ ಸುದೀರ್ಘ ಮತ್ತು ರಕ್ತಸಿಕ್ತ ಹೋರಾಟಕ್ಕೆ ಕಾರಣವಾಯಿತು, ಇದನ್ನು ಮಾತ್ರ ಪರಿಹರಿಸಲಾಯಿತು 1408 ರ ಹೊತ್ತಿಗೆ ಹೌಸ್ ಆಫ್ ಪರ್ಸಿಯ ಸಂಪೂರ್ಣ ನಾಶ. ಅಧ್ಯಾಯ 10 ಮುಂದುವರಿಯುತ್ತದೆ.